ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಅವರು ಹೇಳ್ಕೊಂಡಿದ್ದಾರೆ ಇದು ಸಾಧನೆಯ ಸಮಾವೇಶ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಇದು ಶಕ್ತಿ ಪ್ರದರ್ಶನ ಅಂತ. ಅದೇನಾದ್ರೂ ಇರಲಿ, ಸಾಧನೆ ಅಂದ್ರೆ ಯಾವ ಸಾಧನೆ? ಎಲ್ಲ ರಾಜ್ಯದ ಜನರು ಹೇಳೋದು ಈ ಸರ್ಕಾರದ್ದು ಶೂನ್ಯ ಸಾಧನೆ, ಅತಿ ಹೆಚ್ಚಿನ ಭ್ರಷ್ಟಾಚಾರ. ಇದು ಎರಡು ಜನ ಈ ಸರ್ಕಾರಕ್ಕೆ ಕೊಟ್ಟ ಬಿರುದುಗಳು. ಅಂದಮೇಲೆ ಶೂನ್ಯ ಸಾಧನೆಗೂ ಮತ್ತು ಮಿತಿಮೀರಿದ ಭ್ರಷ್ಟಾಚಾರಕ್ಕೂ ಸಮಾವೇಶ ಬೇಕೆ ಸಿದ್ದರಾಮಯ್ಯನವರೇ? ಇದು ನನ್ನ ಪ್ರಶ್ನೆ. ಶೂನ್ಯ ಸಾಧನೆಗೂ ಮಿತಿಮೀರಿದ ಭ್ರಷ್ಟಾಚಾರಕ್ಕೂ ಒಂದು ಸಮಾವೇಶ ಅವಶ್ಯಕತೆ ಇತ್ತೆ? ಇದು ಒಂದು. ಎರಡನೇ ವಿಚಾರ, ಕಾಂಗ್ರೆಸ್ನ ಶಾಸಕರು ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. ಭ್ರಷ್ಟಾಚಾರವನ್ನು ಅವರೇ ಹೊರಗಡೆ ತಂದಿದ್ದಾರೆ. ಸಾಧನೆ ಏನೂ ಆಗಿಲ್ಲ, ನಾವು ಕ್ಷೇತ್ರಗಳಿಗೆ ಹೋಗೋಕ್ಕಾಗೋದಿಲ್ಲ, ಅಭಿವೃದ್ಧಿ ಶೂನ್ಯ ಆಗಿದೆ. ಇದೆಲ್ಲ ಹೇಳಿದ ಮೇಲೆ 50 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತೇನೆ ಅಂತ ಯಾರಿಗೆ ಹೇಳಿರೋದು? ಇದು ಕೇವಲ ಕಾಂಗ್ರೆಸ್ ಶಾಸಕರಿಗೆ. ಅಂದ್ರೆ ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ಲ, ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಇವರು ಮುಖ್ಯಮಂತ್ರಿ, ಅವರ ಕ್ಷೇತ್ರಗಳಿಗೆ ಮಾತ್ರ ಅಂತ ಈಗ ಜನ ಮಾತಾಡ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಮಾನ್ಯ ಸಿದ್ದರಾಮಯ್ಯನವರೇ? ಹಾಗಿದ್ರೆ ವಿರೋಧ ಪಕ್ಷದ ಶಾಸಕರು ಕರ್ನಾಟಕದವರಲ್ವಾ? ಆ ಕ್ಷೇತ್ರಗಳಿಗೆ ಅಭಿವೃದ್ಧಿ ಬೇಕಿಲ್ವಾ? ಯಾರೇ ಒಂದು ಪಕ್ಷ ಗೆದ್ರೆ, ಮುಖ್ಯಮಂತ್ರಿ ಆದ್ರೆ ಆ ಪಕ್ಷದ ಶಾಸಕರಿಗಾಗಿ ಮಾತ್ರ ಉಳಿಬೇಕಾ? ರಾಜ್ಯದ ಕೆಲಸ ಮಾಡಬಾರ್ದಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಬರ್ತಾ ಇವೆ. ಅವ್ರ ಉತ್ತರ